Hi guys, welcome back to my vlog. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಈ ಸ್ಪಾಟ್ ನೋಡಿರ್ತೀರಾ ಅನ್ಕೋತೀನಿ ಬಿಡ್ದಿ. ಅವತ್ತು ಲಾಸ್ಟ್ ಬ್ಲಾಗಲ್ಲಿ ಹೋಗೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಅಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಯಾರಿದ್ದಾರೆ. ಹೊಸದಾಗಿ ಟ್ರಿಪ್ಗೆಲ್ಲ ಬರ್ತಾ ಇದ್ದೀನಿ ಅಂತ ಶಾಕ್ ಆಗ್ಬೇಡ್ರಿ, ಯಾರು ಬಂದಿದ್ದೀವಿ. ಹೊಸ್ದಾಗಿ ಏನಿಲ್ಲ, ಯಾವಾಗಲೂ ರೀಲಲ್ಲಿ ಬರ್ತಿದ್ದೆ, ಇವತ್ತು ಬೇರೆ ಪ್ಲೇಸಿಗೆ ಅಷ್ಟೇ. ಸೇಮ್ ಗೈಸ್ ಆ್ಯಸ್ ಯೂಶಲ್. ಕಿತ್ತು ನನ್ನ ಮಗ ವೆಯ್ಟ್ ಮಾಡಿಸ್ತಾನೆ ಅವನೇ ಯೋಗಿ ಅನ್ನೋ. ತೋರಿಸ್ತೀನಿ ರೀ, ಎಷ್ಟೊತ್ತಾಯ್ತು ನಾವು ಬಂದಿಲ್ಲ, ಅರ್ಧ ಗಂಟೆ ಆಗೈತೆ, ಇನ್ನೂ ವೆಯ್ಟ್ ಮಾಡಿಸ್ತವನೆ. ಯಾವಾಗ ಬರ್ತಾನೆ ನೋಡೋಣ, ಬಂದಮೇಲೆ ತೋರಿಸ್ತೀವಿ. ಗೈಸ್ 1 ಅವರ್ ಆಗೈತೆ ಕಾಯಿಸಿ ಕಿತ್ತೋದು ಇವಾಗ ಬಂದವನಿ. ಮಾನ ಮರ್ಯಾದೆ ಅನ್ನೋದು ಏನಾದರೂ ಬಟ್ಟೆ ಇದ್ರೆ ಕೊಡ್ರಿ. एकदम इन्होंने वक्त बदल दिया, जज्बात बदल. ರೆಡ್ ತಗೋಬತ್ತೀನಿ ಅಂದ್ಬಿಟ್ಟು ಬ್ರೌನ್ ತಂದವನು. ಕಲರು ಗೊತ್ತಾಗಲ್ಲ ಯಾವುದು ಅಂತ. ನನ್ನ ಮಗ ಯಾವ್ದೋ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅನ್ಬಿಟ್ಟು ಯಾವ್ದು ಸಂಧಿ ಗುಂದಿರಲ್ಲ ಕೂತವ್ರಪ್ಪ. ಅಂತೂ ಇಂತೂ ವ್ಯೂ ಪಾಯಿಂಟ್ ಅನ್ಕೊಂಡು ಯಾವ್ದೋ ನಿರ್ಜನ ಪ್ರದೇಶ, ಯಾವ್ದೋ ಬೆಟ್ಟ ಗುಡ್ಡಗಳೆಲ್ಲ ಹತ್ಕೊಂಡು ಗಾಡಿ ಓಡಿಸ್ಕೊಂಡು ನಾನು ಹಿಂದೆ ನೋಡ್ಕೊಂಡು ಈ ನನ್ನ ಮಗ ಹಿಂದೆ ಹೂಸ್ ಮುಟ್ಕೊಂಡು ಬೇಡ ನಮ್ ಕಷ್ಟ ಹಂಗೋ ಹಿಂಗೋ ಹೋಗ್ತಾ ಇದೀವಿ. ಟೈಮ್ ಅರೌಂಡ್ ಒಂದು 11:30 ಆಗೈತೆ. ನೋಡೋದ ಮುಂದೆ ಏನಾಗುತ್ತೆ. ನೋಡ್ರಿ ಗೈಸ್, ಹೇಗೈತೆ ಪ್ಲೇಸು. ನಾವು ಹೋಗ್ತಾ ಇರೋದು RX100 ಅಲ್ಲಿ. RX100 ಅಲ್ಲ, 9 ಗಂಟೆಗೆ ಗಾಡಿ ಓಡಿಸ್ಬೇಕಿಲ್ಲ. 12 ಗಂಟೆಗೆ ಬಂದಾನೆ ಗೈಸ್. ಟೈಮ್ ವೇಸ್ಟು. ಗೈಸ್ ಯಾವ್ದ್ಯಾವ್ದೋ ದಾರಿ ಇಲ್ಲ ಮಾಡಿಸ್ತವ್ನಿ. ಸೈಡಿಗೆ ಬರ್ರು, ಅಣ್ಣ ಹೋಯ್ತಾರಂತೆ, ಸೈಡಿಗೆ ಬರ್ರು. ಯಪ್ಪ ಅಲ್ಲಿಗೆ ಬೀದಿ ಅಂತೂ ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ, ಹಚ್ಬಿಟ್ಟು ಏನೈತೆ ಮೇಲ್ಗಡೆ ವ್ಯೂ ಪಾಯಿಂಟ್ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನ. ಸ್ನಾನ ಮಾಡಿದ್ಯಾ? ಇಲ್ಲಿ ಮಾತ್ರ ಹೆವಿ ಸಕ್ಕದಾಗೈತೆ. ಈ ಮುಂದೆ ತೋರ್ಸಲಿ. ನೀನ್ ಮುಂದೆ ನೋಡ್ಕೊಂಡು ಸ್ವಲ್ಪ ಆರ್ಟ್ಸ್ ಗಿಡ್ಸ್ಬಿಟ್ಯಾ. ನನ್ ಜೀವನದಲ್ಲಿ ಬದುಕ್ಬೇಕನ್ನೋ ತುಂಬಾ ಆಸೆ. ಅದ್ಯಾಕೆ ಅಲ್ಗೋಗೋನೆ ನೋಡ್ರಿ ಗೈಸ್, ಅಲ್ಲಿ ಹೋಗೋರೆ. ನಾವು ಹೋಗೋಣ. ಇವನ್ ಯಾರೋ ನಮ್ ಲೋಕಲ್ ಕಿತ್ತೋದು ಅವನೇ, ಏನು ಗೊತ್ತಿಲ್ಲ ಅವನಿಗೆ. ಯಾಕೆ ಚೆನ್ನಾಗೈತೆ ಪೀಸಾಗಿ. ಅಲ್ಲಿ ಮೇಲೆ ಹತ್ಬೋದಾ? ಒಂದೆರಡು ಫೋಟೋಸ್ ತೆಗ್ಸ್ಕೊಬರೋಣ ಫಸ್ಟು, ಆಮೇಲೆ ಮತ್ತೆ ಮೇಲೆ ಬರೋಣ. ಅದು ಆತು. ಮನೆ ಕಾಯುವಾಗ ನಿಲ್ಸಲ್ಲ, ನಿಲ್ಸೋ ಅಣ್ಣ, ನಿಲ್ಸೋಣ. ಗುಲಾಬ್ ಜಾಮೂನ್ ಎಲ್ಲ ಗಲ ನೀರ್ಗಿರಿಗೆ ಬಿಟ್ಟಿಯಪ್ಪ. ಬಿಸಿಲು ಬೇರೆ ಹಿಂಗ್ ಹೊಡಿತೈತಲ್ಲೋ. ನೀರು ನೋಡು ಸಾಕಾಗೈತೆ. ಹಾ, ಹೆಂಗೈತೆ ನಮ್ ಬಿಡ್ದಿ? ನಿಮ್ ಬಿಡದಿ ತರ ಐತೆ, ನೀನ್ ಚೆನ್ನಾಗಿಲ್ಲ ಅಷ್ಟೇ. ಅಷ್ಟೇ ನೀನು ನಂಬ್ಕೊಂಡು ಏನಾದ್ರು ವ್ಯವಹಾರ ಹಾಕ್ಬಿಟ್ರೆ ಹೆಂಗ್ರು ಬದುಕ್ತೀರ ಮಗ ಇವನ್ ಜೊತೆ. ನಾವು ಚಡ್ಡಿ ಹಾಕೊಂಡು ಚಡ್ಡಿನ ಅನ್ಕೊಳ್ಳಿ. ಇವನ್ ಚಡ್ಡಿ ಅದನ್ನ ಇವನ್ ಬಿಚ್ಕೊಡಕಂಟ ಅವನು. ಮಿನಿ ಲಡಾಕ್ ಕರೆಕ್ಟ್ ಆಗಿ ಅದ್ರ ಹೆಸರು ತಕ್ಕನಾಗೈತೆ. ಏನ ಇದ್ರ ಬೇರೆ ಹೆಸರು? ಏನು? ಕಳ್ಗೋಪಳ್ಳಿ.
ಇವನು ಲೋಕಲ್ ಗೈಸ್ ಇಲ್ಲಿ. ಲೋಕಲ್ ಅಂದ್ರೆ ಆ ಊರೊಳಗೆ RX ಸೌಂಡ್ ನಿಧಾನಕ್ಕೆ ಪಡೋ ಇದು ಯಾವ್ದೋ ಸೈಲೆನ್ಸರ್ ಹೊಡೆದ ಸೌಂಡ್ ಕಮ್ಮಿ ಕೊಡು. ನಾನು ನನ್ನ ಗಾಡಿ ಇಲ್ಲ ಇವತ್ತು, ನನ್ನ ಗಾಡಿ ಎತ್ಕೊಂಡು ಹೋದ್ರು ಅಣ್ಣ ಅಂದ್ಬಿಟ್ಟು ಅವ್ರ ಗಾಡಿ ಎತ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಸೈಲೆನ್ಸರ್ ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ಸುಮ್ಕೋತೈತೆ. ಪೆಟ್ರೋಲ್ ಇಲ್ಲ ನಾನು ಸರಿ ಏನ್ ಮಚ್ಚ ಸೈಲೆನ್ಸರ್ ಅಲ್ಲಿ ಹಾಕಿ ಹೋಗ್ಬಿಟ್ಟಿದ್ಯಾ ಅಂತೀನಿ. ಬಂದ್ಬಿಟ್ಟು ಏನ್ ಸೈಲೆನ್ಸರ್ ಎಲ್ಲ ಹಾಕ್ಸ್ಬಿಟ್ಟಿದ್ಯಾ ಅಂತವನೇ. ಬಾ ಬ್ರೋ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿನ್ನ. ಇವರು ಪಕ್ಕ ನಾಟಿ ಸೈಡ್ ಹಳ್ಳಿಕಾರ್ ಸೋಮ ಅಂತ. ಎಲ್ಲ ಅಂದ್ರೆ ಎಲ್ಲಿ ಭೂಮಿ ಏನು ಪಡೆದೇ ಇರುತ್ತೋ ಏನಾರ ಒಂದ್ ತೆಗೆದು ಬಿಡ್ತಾರೆ. ಪಕ್ಕ ರೈತರು, ಇವರು ರೇಷ್ಮೆ ಬೆಳಿತಾರೆ. ತಿಂಗ್ಳಿಗೆ ಒಂದ್ 50,000 ಸಂಪಾದನೆ ಮಾಡ್ತಾರೆ. ನೀನೇನ್ ಮಾಡ್ತೀಯಾ? ಓದ್ಬಿಟ್ಟು ಮನೆ ತಗೋರೆ. ಏನು ವೆಲ್ಡಿಂಗ್ ಮಾಡ್ತಾರೆ, ಗೊಂತಲ್ಲಿ ಕಬ್ಬಣ ಗಿಬ್ಬಣ ಕಿತ್ತೋದ್ರೆ ವೆಲ್ಡಿಂಗ್ ಮಾಡೋದು, ದನ ಹಿಡ್ಕೊಬರೋದು ಅಷ್ಟೇ. ರೈತ ಈ ವಿಡಿಯೋ ನೋಡಿದ್ಯಾ ತಾನೇ ನಮ್ಮ ವಿಡಿಯೋ? ಅಜಿತ್ ಮಾಡಿಕ್ ತಂತಾನೆ ನಾನು. ಹುಡುಗಿ ಬೇರೆ ಇಲ್ಲ ಪಾಪ ನೀನ್ ಕಾಲೇಜ್ ಹತ್ರ ಬಂದ್ ನೋಡೋ ಗೊತ್ತಾಗುತ್ತೆ. ನೀನ್ ಬರ್ತಾ ಇಲ್ಲ ಕಾಲೇಜ್ ಹತ್ರ, ಅದಕ್ಕೆ ಹೆಂಗೆ ಹೇಳ್ತಾನೆ. ಯಾರವರು ಇರೋದೇನು ಅಂದ್ರೆ ಇವ್ರು ಅವನೇ ಲಾಸ್ಟ್ ವಿಡಿಯೋ ನೋಡಿದ್ಯಾ? ಅವನೇ ಹೇಳೋನೆ ಲಾಸ್ಟ್ ಬ್ಲಾಗ್ ಅಲ್ಲಿ ಜೂನಿಯರ್ಸ್ ಎಲ್ಲ ನನಗೆ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಅಂತ ಹೇಳೋನೆ, ಅದೆಲ್ಲ ಹೇಳೋನೆ. ನೀನ್ ಅಣ್ಣ ಅಂತ ಹೇಳಿಲ್ಲ. ಜಾಸ್ತಿ ವೆಂಟ್ ಗೈಸ್. ಗಾಡಿ ಸ್ಟಾರ್ಟ್ ಮಾಡಕ್ ಬರಲ್ಲ, ಗಾಡಿ ಬೇಕು. ಒದಾಡ್ತವನಪ್ಪ ಮಗಳ ಯಾಕಲ್ಲ ಏನ್ ಮಾಡಿ ಈ ಕಂಪ್ಲೇಂಟ್ ಹಾಕ್ಬಿಟ್ಟಿರಪ್ಪ. ಮಾಡ್ಬಿಟ್ಟ ಗೈಸ್. ವಿಡಿಯೋ ಮಾಡ್ತಾ ಇದ್ವಿ, ಫೋಟೋಸ್ ತೆಗೆಸ್ಕೊಂಡ್ವಿ. ಅಲ್ಲಿ ನೋಡ್ರಿ ಮಳೆ ಗೈಸ್, ಮಳೆ. ಯಪ್ಪ, ಮಚ್ಚ ಮುಂದಕ್ಕೆ ಹೋಗೋಣ, ಇಲ್ಲ ವಿಡಿಯೋ ಮಾಡಿದ್ವಿ. ಇಲ್ಲಿ ಏನು ಇಲ್ಲ ನೆಕ್ಸ್ಟ್ ತರ ಏನು ಮಳೆ ಬಂದ್ರೆ ಏನ್ ಮಾಡೋದು? ನೀರೊಳಗೆ ಮಳೆ ಹೋಗಿ ಮುಳುಗೋಗ್ಬಿಡೋಣ. ಸೊ ಮಳೆ ನೆನೆಯಲ್ಲ ನಾವು. ಮಳೆಯಲ್ಲಿ ಜೊತೆಯಲ್ಲಿ ನೋಡ್ರಿ ಒಂದ್ ಕಡೆ ನೋಡಿದ್ರೆ ಬಿಸಿಲೈತೆ, ಇನ್ನೊಂದ್ ಕಡೆ ಮಳೆ. ಎಲ್ಲಿಗೆ ಟೆಂಪಲ್ ಐತೆ, ಅಲ್ಲೊಂದು ಶೆಡ್ ತರ ಆದ್ರೂ ಐತೆ. ಅದಕ್ಕೆ ಅಲ್ಲೋಗಿ ಸೇಫ್ ಆಗಿ ಇರೋಣ ಅನ್ಕೊಂಡಿದ್ದೆ. ಬೇಜಾನ್ ನೈಟ್ ಅಲ್ಲಿ ಇದ್ದೀವಿ ಗೈಸ್. ಬೇರೆ ಹೆವಿ ಗಾಳಿ. ಸಾಕು, ಆ ಗಾಡಿ ಬೇಡ ಅಂತ ಹೇಳು. Bro, you very chalak, bro. ಯಾಕೋ ಅನ್ಸೋ ಅಲ್ಲ ಕಣೋದು, ಎಕ್ಸ್ಪಲ್ಸ್ ಅಲ್ಲ. ಯಾಕೋ ಮಗ ಸ್ಟಾಪ್ ಮಾಡ್ಬಿಟ್ಟೆ? ಮುಂದಕ್ಕೆ ಹೋಗೋದಂತೆ. ಬರೀ ಸೇಫ್ ಆಗಿ ಹೋಗೋಣ. ನಾವು ನಿಂತ್ಕೊಬಿಡ್ತೀವಿ. ಮಸ್ತಾಗೈತೆ ವೆದರ್. ವಿಂಡೋ ಮುಂದಕ್ಕೆ ಗೈಸ್, ವೆದರ್ ನೋಡಿ ಗೈಸ್, ಮಸ್ತಾಗೈತೆ ಗೈಸ್. ಸಡನ್ ಆಗಿ ಚಿಕ್ಕಮಂಗ್ಳೂರ್ ಬಂದಿದ್ದೀವಿ ಏನೋ ಫೀಲ್ ಮಾಡ್ತೀನಿ. ಯಪ್ಪ, ಚಿಕ್ಕಮಂಗ್ಳೂರ್ ಟ್ರಿಪ್ ಆಯ್ತದ ಇಲ್ಲೇ. ವೆದರ್ ನೋಡ್ರಿ, ವೆದರ್ ಏನ್ ಕ್ರೇಜಿ ಸಪೋರ್ಟ್ ಮಾಡ್ತು ಅಂತ. ಗೈಸ್ ಹೆಂಗೈತೆ ಮಿನಿ ಲಡಾಖ್? ಯಾವ ಇವೆಲ್ಲ ಬ್ರೋ ಇದರ ಗ್ರೀನ್ ಕಲರ್ ಬರ್ತಿದೆ ನೋಡಿ. ನಾನು ಮಾಡು ಏನಾಗೈತಿ ಇದು? ಆಮೇಲೆ ನೋಡ್ತೀನಿ ಬಿಡು. ಬೇಡ ಆಮೇಲೆ ಫೋಟೋ ನೋಡು. ಇಲ್ಲ ಇಲ್ಲ ಇಲ್ಲ, ಸ್ನ್ಯಾಪ್ ಹಾಕ್ಬೇಕು ನಾನು. ಬೇಗ ಬೇಗ ಬೇಗ. ನಂದು ಐಫೋನು.
ಏನು ಫೋಟೋ ತೆಗಿಬಿಟ್ಟಣ ಫೋಟೋ ತೆಗಿಬಿಟ್ಟಲ್ಲ. ನಿನ್ ಮನೇಲಿ ಹೇಳೋದ್ ಮಾತು ಇವ್ನ್ ಪಡ ವಿಡಿಯೋ ಮಾಡ್ಕೊತಾವ್ ಹಂಗೆ ರಪ್ಪಂತ ಪಾಸ್ ಆಯ್ತದೆ. ಗೈಸ್ ನೀವ್ ಎಲ್ಲಿದ್ದೀರ ಹೇಳು? ಸ್ಟ್ರೇಂಜರ್ಸ್ದು ಊಟಕ್ಕೆ ಕರ್ಕೊಂಡ್ಬಂದವನೇ ನಾವು ಆಕ್ಚುಲಿ ಇವನೇ ಎಲ್ಲಿದ್ದೀರ ಹೇಳು? ಇವನೇ ಕರ್ಕೊಂಡ್ಬಂದಿರೋದು. ನ್ಯೂ ಎಕ್ಸ್ಪೀರಿಯನ್ಸ್. ಎಲ್ಲರೂ ವಿಡಿಯೋದಲ್ಲಿ ಮಾಡ್ತಾ ಇರ್ತಾರೆ, ನಾವು ಮಾಡೋದ. ನಾವು ಮಾಡೋದ ಕರ್ಕೊಂಡೋಗ್ತವನೆ ಈ ಜಯಂಜನೆಯ. ಈ ನನ್ನ ಮಗ ಈ ಗಾಡಿ ತಂದ್ಬಿಟ್ಟು ಸಾಯ್ತಾವನಂತ ಪಾರ್ಕಿಂಗ್ ಮಾಡಕ್ಕಾಗಲ್ಲ. ಬಾಯಿ ಬರುತ್ತೆ. ಗೈಸ್ ಬರೀಲಿ ಈ ಕಡೆ ಗೈಸ್ ಸ್ಟ್ರೇಂಜರ್ ಮದುವೆದು ಊಟಕ್ಕೆ ಕರ್ಕೊಂಡೋಗ್ತವ್ರೆ. ಸ್ಟ್ರೇಂಜರ್ ನನಗೆ ಗೊತ್ತು ಕಣ ಇವ್ರು ನಮ್ಮೂರವ್ರ. ಚಾನ್ಸೇ ಇಲ್ಲ. ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ. ತಲೆಗಾಗ್ತಾವನೆ. ಅರ್ಥ ಆಯ್ತು ಅನ್ಸುತ್ತೆ. ಬರೀ ನೋಡೋಣ. ಫೈನಲಿ ಕೂಡಿಸ್ಬಿಟ್ಟವನೇ ಗೈಸ್. ಸ್ಟ್ರೇಂಜರ್ ಮದುವೆಗೆ ಕರ್ಕೊಂಡ್ಬಂದ್ಬಿಟ್ಟು ಮದುವೆ ಎಲ್ಲ ಇದು ಯಾವ್ದಿದು ಮದುವೆನ ಏನಿದು ಮರುಳಿ ಹಂಗಂದ್ರೆ ಏನಿದು ಬೇರ್ವಿ ಹಂಗಂದ್ರೆ ಏನು ಬೀಗ್ರೂಟ. ಅನ್ನದ ಋಣ ಇತ್ತು ಅನ್ಸುತ್ತೆ ಗೈಸ್, ಅದಕ್ಕೆ ಬಂದಿದ್ದೀವಿ. ತಿನ್ಕೊಂಡು ಹೋಯ್ತೀವಿ ಗೈಸ್. ನೋಡಿ ಗೈಸ್ ದೇವ್ರು ಬರಂಗೆ ತಿಂದವನೇ, ಇವನು ಮಾತಾಡ್ದಂಗೆ ತಿಂತವನೆ. ಅವನಂತೂ ಅವ್ನು ಯಾರಂತ ಗೊತ್ತೇ ಇಲ್ಲ ನಮಗೆ. ಕ್ರೇಜಿ ವಾಟರ್ಕೇನು ಬೇಡ ಬೈಲಿ ಗೈಸ್. ಊಟ ಮಾಡಿದ್ದಾಯ್ತು ಗೈಸ್, ಸಖತ್ತಾಗಿತ್ತು ಊಟ. ಹೆಂಗೋಯ್ತು ಊಟ? ಫುಲ್ ಮೀಲ್ಸು. ದಿಂಬು ಹಾಸ್ಪಿಟಲ್ ಇಲ್ಲೇ ಮಲ್ಕೊಳ್ಳಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ಊಟ ಆಯ್ತು. ಈಗ ಐಸ್ ಕ್ರೀಮ್ ನೋಗಿ ಹೆಂಗ್ ನುಗ್ತಾವ್ ನೋಡ್ರಿ. ಅಂಗಡಿ ಬಂದು ನಿಂತ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ಇಸ್ಕೊಂಡ್ಬಿಟ್ಟವನು. ಏನು ರಿಟರ್ನ್ ಮಾಡ್ತಿದ್ಯಾ? ಹಣ ಚಿಕ್ಕು ಎಲ್ಲ ಸೂಪರ್. ನಿಂಗೆ ಬೇಡವಾ? ನಂಗೆ ಬೇಡಪ್ಪ, ನಾನು ತಿನ್ನಲ್ಲ. ನನಗೆ ಅದೆಲ್ಲ ತಿಂದ ಅಭ್ಯಾಸನೇ. ನಾನು ಒಂದ್ಸದಿನ ತಿಂದೇ ಇಲ್ಲ. ಇದು ಐಸ್ ಕ್ರೀಮ್ ಆದ್ಮೇಲೆ ತಿನ್ಬೇಕು, ಬಾಯಿ ಕೆಟ್ಟೋಗ್ಬಿಡುತ್ತೆ. ನಾಳೆಗಡೆ ಉದ್ರಿಸ್ತದೆ, ಪಾನ್ ಹಾಕ್ತಾರೆ, ಎಲೆ ಮತ್ತೆಲ್ಲ ಮತ್ತೆ ಒಳಗೆ ಹಾಕ್ತಾರಲ್ಲ ಏನಂತಾರೆ ಐಸ್ ಕ್ರೀಮ್ ಮೇಲೆ ಏನೋ ಇರ್ತಾವಲ್ಲ ಪಪಾಯ ಸೇರ್ಸವ ಅಷ್ಟೇ. ದನ ತಿನ್ನಂಗೆ ತಿಂತವನೆ. ಅಷ್ಟು ತಿನ್ನಲ್ಲ, ಅಷ್ಟು ತಿಂದ್ರೂ ಹೊಟ್ಟೆ ತುಂಬಿಲ್ಲ ನನಗೆ. ಅಲ್ಲಿ ತಟ್ಟೆ ನೋಡಿದ್ರು ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ, ಏನು ತಿನ್ನಕ್ಕಾಗಿಲ್ಲ. ಒಂಚೂರು ಎಲ್ಲ ತಿಂದಿದ್ದ. ಫುಲ್ಲು ಎಲೆ ಕ್ಲೀನ್. ನೆಕ್ಸ್ಟ್ ಬರೋರ್ಗು ಹಂಗೆ ಕ್ಲೀನ್ ಆಗಿತ್ತು. ಇವನ್ ನೋಡ್ರಿ ಬಿಡ ಎಲ್ಲ ಹಾಕ್ಸ್ಕೊಬಂದ. ನೀನು ಹಾಕ್ಸ್ಕೊಬಂದ ಮತ್ತೆ ಐಸ್ ಕ್ರೀಮ್ಗೆ ಹೋಗೋದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ಕಷ್ಟ ಗೈಸ್, ವಿಡಿಯೋ ಮಾಡ್ಕೊಂಡು ತಿನ್ನೋದು ಕಷ್ಟ. ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಇವ್ರು ಬರ್ತೀನಿ. ತಿರ್ಗಾ ಹೋಯ್ತವ್ರೆ. ಮನೆ ಹೋಯ್ತೀನಿ. ಬಾಯ್ ಬಾಯ್. ಹೋಳಿಗೆ ಏನಪ್ಪ ನಂಗೆ ಈಗಲೇ ಹೊಟ್ಟೆ ತುಂಬ ಇದೆ. ಗೈಸ್ ಇಷ್ಟೇ ವಿಷಯ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ಹಾಕಿ ಸ್ಟ್ರೇಂಜರ್ಸ್ ಮದುವೆಗೆ ಊಟಕ್ಕೆ ಹೋಗಿ ಬಂದಿದ್ದೀನಿ. ಇಂಥವು ಎಷ್ಟೋ ಮದುವೆಗೆ ಹೋಗಿದ್ದೀವಿ, ಬಟ್ ಈ ಥರ ಮದುವೆ ನಾನು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟು. ನಮ್ಮಂತ ಹಾಸ್ಟೆಲರ್ಸ್ಗೆ ಗೊತ್ತಿರುತ್ತೆ ಈ ಥರ ಹೆಂಗೆ ಹೋಗೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಆಮೇಲೆ ಬೋರ್ಡ್ಗೆ ತೋರಿಸ್ಬಿಟ್ಟು ಯಾರೇ ಬಿಡು ಇದು ಹಿಂಗೆ ಮಾಡು ಹಿಂಗೆ. ಬಾಯ್ ಗೈಸ್.